ಮಂಡ್ಯ ಮಂಡ್ಯ ನಗರಸಭೆ ವಿವಿ ರಸ್ತೆಯ ಒಂದು ಪ್ರಮುಖವಾದ ರಸ್ತೆ. ಈ ರಸ್ತೆಯ ಕೆಲವು ಅಗಲೀಕರಣ ಜಾಗದಲ್ಲಿ ರಾಜಕೀಯದ ಪಿತೂರಿ ಹಾಗೂ ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ರಸ್ತೆಯ ಅಗಲೀಕರಣ ಆಗದೆ ಇಲ್ಲಿಯ ತನಕನುವೆ ಜನಗಳಿಗೆ ತೊಂದರೆ ಕೊಡುವುದರಲ್ಲೇ ಕಾಲಹರಣ ಮಾಡಿದರು. ಈ ರಸ್ತೆಯಲ್ಲಿ ಸಾವಿರ ಬೈಕುಗಳು ದಿನಕ್ಕೆ ಓಡಾಡುತ್ತಿದೆ. ಕಾರುಗಳು, ಇತರ ವಾಹನಗಳು, ನೂರಾರು ವಾಹನಗಳು ರಸ್ತೆಯಲ್ಲಿ ತಿರುಗಾಡುತ್ತಿವೆ. ಆದರೆ ಇಲ್ಲಿಯ ತನಕ ರಸ್ತೆಯ ಅಗಲೀಕರಣ ಇಲ್ಲಿಯ ತನಕ ಆಗಿಲ್ಲ. ಯಾಕೆಂದರೆ ರಾಜಕಾರಣಿಗಳ ಓಟಿನ ಗಮನಕ್ಕೋಸ್ಕರವಾಗಿ ಇಲ್ಲಿಂದ ತೆರವುಗೊಳಿಸಲು ಸಾಧ್ಯವಾಗದೆ ಇಲ್ಲಿಯ ತನಕನ ರಸ್ತೆ ಅಗಲೀಕರಣ ಮಾಡಿಲ್ಲ. ಮಾನ್ಯ ಕಮಿಷನರ್ ಅವರೇ, ನಗರಸಭಾ ಕಮಿಷನರ್ ಅವರೇ ಮತ್ತು ಸದಸ್ಯರುಗಳೇ, ದಯಮಾಡಿ ವಿವಿ ರಸ್ತೆಯನ್ನು ಗಮನಿಸಿ. ಇದೇ ಕೆಲವು ವರ್ಷಗಳ ಹಿಂದೆ 8 ರಿಂದ 10 ಲಕ್ಷ ಖರ್ಚು ಮಾಡಿ ನೀವು ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಿದ್ದೀರಿ. ಯಾರಿಗೋಸ್ಕರ? ಆಯಾ ಅಂಗಡಿಗಳ ಮಾಲೀಕರು ಆಯಾ ತಮ್ಮ ಅಂಗಡಿಯ ವಸ್ತುಗಳನ್ನು ಇಟ್ಟುಕೊಳ್ಳಲು ಮಾಡಿದ್ದೀರಾ? ದಯಮಾಡಿ ಇಲ್ಲಿ ಬನ್ನಿ ನೋಡಿ. ಸಾರ್ವಜನಿಕರು ಸುರಕ್ಷಿತವಾಗಿ ಓಡಾಡಲು ಫುಟ್ಪಾತ್ ಅನ್ನು ನಿರ್ಮಾಣ ಮಾಡುವುದು ಸಹಜ. ಆದರೆ ಇಲ್ಲಿ ನಡೆಯುತ್ತಿರುವುದು ಏನು? ಆಯಾ ಅಂಗಡಿಯ ಮಾಲೀಕರು ತಮ್ಮ ಹಾಸಿಗೆ ಬಸ್ಟ್ ಪ್ಲಾಸ್ಟಿಕ್ ಚೇರು ಮತ್ತು ಮೊಬೈಲ್ ಟವರ್ಗಳನ್ನು ನಿರ್ಮಿಸಿಕೊಂಡು ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸನ್ಮಾನ್ಯ ಶ್ರೀ ಕಮಿಷನರ್ ಸಾಹೇಬ್ರೆ, ಮಾನ್ಯ ಶಾಸಕರೇ, ದಯಮಾಡಿ ನೀವು ಒಂದು ಸಲ ವಿವಿ ರಸ್ತೆಗೆ ಬನ್ನಿ. ಎಲ್ಲಾ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಜನರು ತಿರುಗಾಡಲು ತೊಂದರೆಯಾಗಿ ಸಾರ್ವಜನಿಕರು ರಸ್ತೆಯಲ್ಲೇ ತಿರುಗಾಡುತ್ತಿದ್ದಾರೆ. ಇದಕ್ಕೆ ಯಾರು ಕೇಳುವುದು? ನಾವು ರಸ್ತೆಯಲ್ಲೇ ತಿರುಗಾಡುವ ಜನರಿಗೆ ಇರುವುದು 20 ಅಡಿ ಜಾಗದಲ್ಲಿ ಕಾರುಗಳು, ಬೈಕುಗಳು, ರಸ್ತೆ ಜನ ಅಲ್ಲೇ ತಿರುಗಾಡುವುದು. ಇದಕ್ಕೆ ಸಾವು ನೋವು ಅಪಘಾತವಾದಾಗ ಯಾರು ಹೊಣೆ? ಮಾನ್ಯ ಪೊಲೀಸ್ ಇಲಾಖೆ ದೊಡ್ಡ ಸಿಬ್ಬಂದಿಯವರು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ಆದರೆ ಇಲ್ಲಿಯ ತನಕ ತನ್ನ ಕೆಳ ಸಿಬ್ಬಂದಿ ಟ್ರಾಫಿಕ್ ವ್ಯವಸ್ಥೆಗೆ ಇಲ್ಲಿಯ ತನಕನು ಯಾವತ್ತೂ ಒಂದು ದಿನ ಫೋನ್ ಮಾಡಿ ಇದನ್ನು ತೆರವುಗೊಳಿಸಿ ಹೇಳಲಿಲ್ಲ. ಕಾರಣ ಅವರು ಸಹ ಇದನ್ನು ನೋಡದಂತೆ ಹೋಗುತ್ತಿದ್ದಾರೆ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಪೊಲೀಸ್ ಸಿಬ್ಬಂದಿ ಬೆಳಗಿಂದ ಸಂಜೆಯ ತನಕ ವಿವಿ ರೋಡಲ್ಲೇ ನಿಂತಿರುತ್ತಾರೆ. ಆದರೆ ಹೆಲ್ಮೆಟ್ ಧರಿಸಿದವರನ್ನು ಹಿಡಿಯುತ್ತಾರೆ ವಿನ ಫುಟ್ಪಾತ್ ಅಲ್ಲಿ ಹಾಕಿರ್ತಕ್ಕಂಥ ಕೆಲವು ವಸ್ತುಗಳನ್ನು ತೆರವುಗೊಳಿಸಿ ರಸ್ತೆಯಲ್ಲಿ ತಿರುಗಾಡುತ್ತಿರುವ ಜನರನ್ನು ಸುರಕ್ಷಿತವಾಗಿ ಫುಟ್ಪಾತ್ ನಲ್ಲಿ ಓಡಾಡುವಂತ ಮಾಡಬೇಕು ಅನ್ನುವ ಅಭಿಲಾಷೆ ಒಬ್ಬರಿಗೂ ಇಲ್ಲ. ಯಾಕೆ ಇವರೆಲ್ಲ ತೆರಿಗೆ ಕಟ್ಟುತ್ತಿದ್ದಾರೆ ಎಂದು ಇವರಿಗೆಲ್ಲ ಅನುಮತಿ ಕೊಟ್ಟಿದ್ದೀರಾ? ರಸ್ತೆಯಲ್ಲಿ ತಿರುಗಾಡುವ ಜನರು ತೆರಿಗೆ ಕಟ್ಟುತ್ತಿಲ್ಲವೇ? ದಯಮಾಡಿ ಮಾನ್ಯ ನಗರಸಭಾ ಕಮಿಷನರ್ ಅವರೇ, ದಯಮಾಡಿ ವಿವಿ ರಸ್ತೆಯ ಫುಟ್ಪಾತ್ ಅನ್ನ ತೆರವುಗೊಳಿಸಿ ಸಾರ್ವಜನಿಕರು ಸುರಕ್ಷಿತವಾಗಿ ತಿರುಗಾಡಲು ದಯಮಾಡಿ ಅನುವು ಮಾಡಿಕೊಡಿ. ಈ ರಸ್ತೆಯ ಅಗಲೀಕರಣ 20 ಅಡಿಗಳು ಮಾತ್ರ. 20 ಅಡಿಗಳಲ್ಲಿ ರಸ್ತೆಗಳಲ್ಲಿ ಜನರು ತಿರುಗಾಡಿ ವಾಹನಗಳನ್ನು ಅಪಘಾತಕ್ಕೀಡಾಗಿ ಹಲವರು ಕೈ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ. ದಯಮಾಡಿ ಗಮನಿಸಿ. ಮಂದಿ ಇದನ್ನು ಫುಟ್ಪಾತ್ ಅನ್ನ ತೆರವುಗೊಳಿಸಿ ಆಯಾ ಅಂಗಡಿಗೆ ಮಾಲೀಕರಿಗೆ ನೋಟಿಸ್ ಕೊಡುವುದರ ಮುಖಾಂತರ ಇಲ್ಲ ತಮ್ಮ ವಾಹನಗಳನ್ನು ಸಿಬ್ಬಂದಿಗಳನ್ನು ಬಳಸಿಕೊಂಡು ಇದನ್ನು ವಸ್ತುಗಳನ್ನು ತುಂಬಿ ತೆಗೆದುಕೊಂಡು ಹೋಗುವುದರ ಮುಖಾಂತರ ಫುಟ್ಪಾತ್ ಅನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ತಿರುಗಾಡಲು ಅನು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಕೇಳುತ್ತಿದ್ದಾರೆ. ಇದಲ್ಲದೆ ಫ್ಲೆಕ್ಸ್ ಹಾವಳಿ ಏನ್ ಸ್ವಾಮಿ? ಮಂಡ್ಯದಲ್ಲಿ, ಬಳ್ಳಾರಿಯಲ್ಲಿ ಇದೇ ಫ್ಲೆಕ್ಸ್ ಸಂಬಂಧಪಟ್ಟಂಗೆ ಒಂದು ಮರ್ಡರ್ ಆಯ್ತು. ಮಂಡ್ಯದಲ್ಲೂ ಹಾಕ್ಬೇಕು ಅಂತ ತಾವೇನಾರ ನೀವು ಪಣ ತೊಟ್ಟಿದ್ದೀರಾ? ಇದೇ ಫ್ಲೆಕ್ಸ್ ಅನ್ನ ಕಟ್ಟುವುದು ರಾಜಕಾರಣಿಗಳು ತಮ್ಮ ಹುಟ್ಟುಹಬ್ಬವನ್ನ ತಮ್ಮ ಮನೆಗಳಲ್ಲೇ ಮಾಡಿಕೊಳ್ಳಬೇಕು. ಅದನ್ನ ಬಿಟ್ಟು ಫ್ಲೆಕ್ಸ್ಗಳು, ಕಟೌಟ್ಗಳು, ಬ್ಯಾನರ್ಗಳನ್ನ ರಸ್ತೆಗಳಲ್ಲಿ ತಿರುವುಗಳನ್ನು ಕಟ್ಟಿ ಮುಂದೆ ರಸ್ತೆ ಕಾಣದಂಗೆ ಅಪಘಾತಗಳು ನಡೆಯುತ್ತಲೇ ಇದೆ. ಇದಕ್ಕೆ ಯಾರು ಹೊಣೆ? ಮಾನ್ಯ ಶಾಸಕರುಗಳಿಗೆ, ಮಾನ್ಯ ರಾಜಕಾರಣಿಗಳು ತಮ್ಮ ಬೆಂಬಲಿಗರಿಗೆ, ತಮ್ಮ ಅಭಿಮಾನಿಗಳಿಗೆ ದಯಮಾಡಿ ಒಂದು ಮಾತು ಹೇಳಬೇಕು. ಹುಟ್ಟುಹಬ್ಬಗಳನ್ನು ಬ್ಯಾನರ್ ಕಟ್ಟಬೇಡಿ, ಕಟೌಟ್ ಹಾಕಬೇಡಿ. ಬನ್ನಿ, ನಮ್ಮ ಮನೆ ಹತ್ತಿರ ಬನ್ನಿ. ದಯಮಾಡಿ ಮನೆ ಹತ್ತಿರ ಬಂದು ನಾನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ. ದಯವಿಟ್ಟು ಬ್ಯಾನರ್, ಕಟೌಟ್ ಅನ್ನು ಕಟ್ಟಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು, ಸಾರ್ವಜನಿಕರಿಗೆ ಸಾವು ನೋವುಗಳಿಗೆ ಅನುಕೂಲ ಮಾಡಿಕೊಡಬೇಡಿ. ದಯಮಾಡಿ ಇದನ್ನು ರದ್ದುಪಡಿಸಬೇಕೆಂದು ಮಾನ್ಯ ಎಲ್ಲ ಮಂಡ್ಯ ಜಿಲ್ಲಾ ಶಾಸಕರುಗಳು ದಯಮಾಡಿ ತಮ್ಮ ಹಿಂಬಾಲಕರಿಗೆ, ತಮ್ಮ ಅಭಿಮಾನಿಗಳಿಗೆ ದಯಮಾಡಿ ಕರೆ ಕೊಡಬೇಕು. ಮಾನ್ಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ನಗರಸಭೆಯ ಉನ್ನತ ಅಧಿಕಾರಿಗಳೇ, ದಯಮಾಡಿ ವಿವಿ ರಸ್ತೆಗೆ ಬಂದು ಇಲ್ಲಿಯ ತನಕ ಏನು ಆಗಿದೆಯೋ ಗೊತ್ತಿಲ್ಲ, ಹಿಂದೆ ಮುಂದೆ ಆದರೂ ಸಾವು ನೋವುಗಳನ್ನು ತಪ್ಪಿಸಿ ಜನರು ಸುರಕ್ಷಿತವಾಗಿ ಓಡಾಡಲು ದಯಮಾಡಿ ಬನ್ನಿ. ಬಂದು ಇದನ್ನು ಫುಟ್ಪಾತ್ ಅನ್ನು ತೆರವುಗೊಳಿಸಿ ಸಾರ್ವಜನಿಕರು ತಿರುಗಾಡಲು ಅನುವು ಮಾಡಿಕೊಡಿ. ಏಕೆಂದರೆ ನಾ ಕಂಡಂತೆ ವೃದ್ಧರು, ಅಂಗವಿಕಲರು ಮತ್ತು ಮಕ್ಕಳು ಓಡಾಡುವಂತ ಫುಟ್ಪಾತ್ ಅನ್ನ ಇವತ್ತು ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಮೊಬೈಲ್ ಅಂಗಡಿಗಳು
ಮತ್ತು ಬಟ್ಟೆ ಅಂಗಡಿಗಳು ತಮ್ಮ ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡಿದ್ದಾರೆ. ದಯಮಾಡಿ ಬನ್ನಿ, ಬಂದು ಇದನ್ನು ತೆರವುಗೊಳಿಸಿ ಜನರ ಪ್ರಾಣವನ್ನ ರಕ್ಷಿಸಿ. ಇಲ್ಲ, ಒಂದಲ್ಲ ಒಂದು ದಿನ ನೀವು ತೆರವುಗೊಳ್ಳದಿದ್ದರೆ ಜನರೇ ಎಚ್ಚೆತ್ತು ನಿಮ್ಮ ಇಲಾಖೆಗೆ ಮುತ್ತಿಗೆ ಹಾಕುವುದು ಹಾಗೂ ಪ್ರತಿಭಟನೆ ಮಾಡುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಅದು ಆಗುವುದರ ಬದಲು ಮಾನ್ಯ ಶಾಸಕರೇ, ದಯಮಾಡಿ ನೀವು ಒಂದು ಹೆಜ್ಜೆ ಮಂಡ್ಯ ವಿವಿ ರಸ್ತೆಗೆ ಬನ್ನಿ. ವಿವಿ ರಸ್ತೆಗೆ ಬಂದು ನೋಡಿ, ಇಲ್ಲಿ ಜನಗಳು ಹೆಂಗೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ಮುಂದೆ ತಮ್ಮ ವಸ್ತುಗಳನ್ನು ಇಟ್ಟುಕೊಂಡು ಹೆಂಗೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ. ರಸ್ತೆಗಳೇ ತಿರುಗಾಡಲು ಜಾಗವಿಲ್ಲ. ಫುಟ್ಪಾತ್ ನಿರ್ಮಾಣ ಮಾಡಿರುವುದು 8 ರಿಂದ 10 ಲಕ್ಷ ದುಡ್ಡನ್ನ ನಗರಸಭೆಯಿಂದ ಫುಟ್ಪಾತ್ ನಿರ್ಮಾಣ ಮಾಡಿರುವುದು. ಆದರೆ ಬಳಸಿಕೊಳ್ಳುತ್ತಿರುವವರು ಯಾರು? ಅಲ್ಲಿನ ಸಾರ್ವಜನಿಕರು. ದಯಮಾಡಿ ಬನ್ನಿ, ಬಂದು ನಿಮಗೆ ನಿಮ್ಮ ಅಭಿಮಾನಿಗಳಿಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ಅಲ್ಲಿನ ನಗರಸಭೆ ಸಿಬ್ಬಂದಿಯವರಿಗೆ ಹೇಳಿ, ದಯಮಾಡಿ ಅವರಿಗೆ ಬುದ್ಧಿವಾದ ಹೇಳಿ ಅದನ್ನ ತೆರವುಗೊಳಿಸಲು ನೀವೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನ ನೀವು ನಡೆಸಿಕೊಟ್ಟಲ್ಲಿ ಒಂದಲ್ಲ ಒಂದು ದಿನ ಜನರು ನಿಮ್ಮನ್ನು ಸ್ಮರಿಸುತ್ತಾರೆ, ನೆನೆಯುತ್ತಾರೆ, ಮತ್ತೆ ನಿಮ್ಗೆ ಮತ ಹಾಕುವುದಕ್ಕೂ ಸಾರ್ಥಕವಾಯಿತು ಎಂದು ಜನಗಳು ಖುಷಿ ಪಡುತ್ತಾರೆ. ದಯಮಾಡಿ ಬನ್ನಿ. ನಗರಸಭೆ ಕಮಿಷನರ್ ಅವರೇ, ತಮ್ಮ ಸಿಬ್ಬಂದಿಯನ್ನು ಬಳಸಿ ಎಲ್ಲೋ ಒಂದು ಕಡೆ ಕಸವನ್ನು ಎತ್ತುವುದು ಮುಖಾಂತರ ಅಲ್ಲ, ಇಂಥ ಒಳ್ಳೆಯ ಕೆಲಸ, ಜನಗಳಿಗೆ ಅನುಕೂಲ ಆಗುವಂತ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡುವುದರಲ್ಲಿ ಪುಣ್ಯ ಕಟ್ಟಿಕೊಳ್ಳಿ. ದಯಮಾಡಿ ಬನ್ನಿ. ವಿವಿ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಯ ವಸ್ತುಗಳನ್ನು ತೆರವುಗೊಳಿಸಿ ಜನರು, ಸಾರ್ವಜನಿಕರು ಮತ್ತು ವೃದ್ಧರು, ಅಂಗವಿಕಲರು, ವಯಸ್ಸಾದವರು, ಮಕ್ಕಳು, ಹೆಂಗಸರು ಓಡಾಡುವಂತೆ ಜಾಗ ಮಾಡಿಕೊಡಬೇಕು. ಯಾಕೆಂದರೆ ಎಲ್ಲರೂ ರಸ್ತೆಯಲ್ಲೇ ಓಡಾಡುತ್ತಿದ್ದಾರೆ. ಕಾರಣ ಫುಟ್ಪಾತ್ ಅನ್ನ ಆಕ್ರಮಿಸಿಕೊಳ್ಳಾಗಿ ಅಂಗಡಿ ಮಾಲೀಕರು. ಆದ್ದರಿಂದ ನೀವು ಈ ಕ್ಷಣನೇ ದಯವಿಟ್ಟು ಕ್ರಮ ತೆಗೆದುಕೊಂಡು ವಿವಿ ರಸ್ತೆಗೆ ಬಂದು ಇದನ್ನು ತೆರವುಗೊಳಿಸಬೇಕು.